ಸರ್ ಈಗ ಮೊನ್ನೆ ಪೆಹಲ್ಗಾಮಲ್ಲಿ ಅಟ್ಯಾಕ್ ಮಾಡಿದ್ರು, ಅದಕ್ಕೆ ನಮ್ಮವರು ರೀಕೌಂಟ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಮೊದಲನೇದಾಗಿ ಪಹಲ್ಗಾಮಲ್ಲಿ ಆಗಿರೋದು ತುಂಬ ದೊಡ್ಡ ತಪ್ಪು ಅವ್ರು ಮಾಡಿರೋದು. ಅದು ಜಾತಿ ನಿಂದನೆ ಮಾಡಿರೋದು. ಸೊ ಅದೊಂದು ಏನಂದರೆ, ಆ ಮೆಸೇಜು ಇಂಡಿಯಾಗೆ ಬಂದು ಇಂಡಿಯಾನ ಚೂರು ಮಾಡೋ ಒಂದು ಪ್ಲ್ಯಾನ್ ಅವ್ರು ಮಾಡಿತ್ತು. ಯಾಕಂದರೆ ಅಲ್ಲಿ ಕೊಂದಿರೋದು ಗಂಡಸರನ್ನ, ಹೆಂಗಸರನ್ನ ಆಚೆ ಬಿಟ್ಟಿರೋದು ಏನಕ್ಕಂದರೆ ಈ ವಿಷಯನ ಆಚೆ ಬಂದ್ಬಿಟ್ಟು ನಮ್ಮ ಒಂದು ಯೂನಿಟಿನ ಇದು ಮಾಡಲಿಕ್ಕಂತ ಮಾಡಿರೋದು. ಸೊ ಅದು ಮಾಡಿದ್ದು ತುಂಬ ದೊಡ್ಡ ತಪ್ಪು ಅವ್ರು ಮಾಡಿರೋದು. ಮತ್ತು ಅದಕ್ಕೆ ಆಪೋಸಿಟ್ಟಾಗಿ ನಾವು ಮಾಡಿದ್ದು ಒಳ್ಳೆ ಕೆಲಸ. ನಮ್ಮ ಭಾರತ ಈ ಥರ ಒಂದು ಸ್ಟೆಪ್ ತಗೊಳುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಇದು ಮತ್ತೊಂದು ಸಲ ಸಮಾಧಾನವಾಗಿ ಹೋಗುತ್ತೆ ಅಂತ ಒಂದು ಅನಿಸಿಕೆ ಇತ್ತು. ಬಟ್ ನಾವು ಇಷ್ಟು ರಿಟಾಲಿಯೇಟ್ ಮಾಡ್ತೀವಿ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಮಾಡಿದ್ದು ತುಂಬ ಒಳ್ಳೆಯದು. ಪಾಕಿಸ್ತಾನ ಕಡೆಯಿಂದ ಎಷ್ಟೇ ನಮ್ಮ ಮೇಲೆ ದಾಳಿ ಮಾಡಿದ್ರೂ ಅದು ನಮಗೆಲ್ಲೂ ಇದಾಗಲ್ಲ. ಬಟ್ ನಮ್ಮ ಒಂದು ಇದನ್ನು ಅವ್ರು ತಡ್ಕೊಳಕ್ಕಾಗಲ್ಲ. ಇದು ನನ್ನ ಅನಿಸಿಕೆ. ಹಿಂದೂಗಳ ಮೇಲೆ ಯಾಕೆ ಸರ್, ಅಲ್ಲಿ ನೋಡಿ, ಟೆರರಿಸ್ಟಿಗೆ ಜಾತಿ ಇಲ್ಲ. ಬಟ್ ನಮ್ಮ ಹೊಂದಾಣಿಕೆಯನ್ನು ಹೊಡೆಯೋದಕ್ಕೆ ಇದೆರಡೇ ಇಲ್ಲ ಅಸ್ತ್ರ ಇರೋದು, ಹಿಂದೂ ಮುಸ್ಲಿಮು. ಭಾರತದೊಳಗಡೆ ಬಂದ್ಬಿಟ್ಟು ನೀವು ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡಬೇಕಂದ್ರೆ ಎರಡು ಭಾಗ ಮಾಡಬೇಕು. ಜಾತಿ ಮಾಡಿದ್ರೆ ಇಲ್ಲಿ ನಮ್ಮ ಯೂನಿಟಿನ ಹೊಡೆಯೋದಿದೆ. ಸೊ ಅದೊಂದು ಪ್ಲ್ಯಾನ್ ಟೆರರಿಸ್ಟ್ ಇದ್ದೇ ಇರುತ್ತೆ. ಅಲ್ಲಿ ಕೆಲವರು ಲೋಕಲ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್, ಇದ್ದೇ ಇರ್ತದೆ ಅದರಲ್ಲಿ. ಈಗ ನೋಡಿ, ಅವರು ವಿತೌಟ್ ಲೋಕಲ್ ಸಪೋರ್ಟ್ ಆಗದೇ ಇರೋ ಚಾನ್ಸೇ ಇಲ್ಲ. ವಿತ್ ಲೋಕಲ್ ಸಪೋರ್ಟೇ ಆಗಿರೋದು. ಬಟ್ ಅದು ನಮ್ಮ ಕಡೆನೂ ಒಂದಷ್ಟು ವೈಫಲ್ಯಗಳಿದೆ. ಅದನ್ನು ನಾವು ಈಗ ಹೇಳೋದು ಚೆನ್ನಾಗಿರಲ್ಲ. ಬಟ್ ನಾವು ಅಲ್ಲಿ ಒಂದು ಸ್ವಲ್ಪ ಪ್ರಿಕಾಷನ್ ತಗೋಬೇಕಿತ್ತು ಅಂತ ನನ್ನ ಅನಿಸಿಕೆ. ಸರ್, ಈಗ ನಮ್ಮದು ಲಾಸ್ಟ್ ಟೈಮ್ POK ಅವರು ವಶಪಡಿಸ್ಕೊಂಡಿದ್ದು, ಅದು ಮತ್ತೆ ತಗೊಳ್ಳಿಕ್ಕೆ ರೈಟ್ ಟೈಮ್ ಅಂತ ಸರ್? ಖಂಡಿತವಾಗ್ಲೂ ಈ ಟೈಮಲ್ಲಿ ನಾವು ಮಾಡಿದ್ದು ಡಿಸಿಷನ್ನು ಪರ್ಮನೆಂಟ್ ಆಗಿಬಿಡುತ್ತೆ. ಸೊ ನಾವು ನಮ್ದು ಏನೇನು ಕಳ್ಕೊಂಡಿದ್ದೀವಿ ಅದನ್ನು ನಾವು ತಗೊಳ್ಳೇಬೇಕೀಗ. ಇದೊಂದು ಒಳ್ಳೆ ಅವಕಾಶ ಇದೆ. ಈಗ ಯುದ್ಧ ಮಾಡಿದ್ರೆ ಮಾಡ್ಕೋಬೋದು ಸರ್. ಯುದ್ಧ ಒಂದು ಪರಿಹಾರ ಅಲ್ಲ, ಆದರೂ ಅನಿವಾರ್ಯ. ಈಗ ಮಾಡಲೇಬೇಕು, ನಾವು ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ಸೊ ಭಾರತ ದೇಶ, ನಮ್ಮ ದೇಶ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಮಾಡ್ತಾ ಇರೋದು ಕರೆಕ್ಟು. ಒಟ್ಟಿನಲ್ಲಿ ಅವರು ಒಂದು ಪಾಠ ಕಲಿಸ್ಬೇಕಂತ ಬಹಳ ವರ್ಷದಿಂದ ನಮ್ಮಲ್ಲಿತ್ತು. ಈಗ ಕಲಿಸುತ್ತೆ, ಒಂದು ಅವಕಾಶ ಬಂದಿದೆ, ಮಾಡ್ತಾಯಿದ್ದೀವಿ. ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ ಸರ್, ಅದಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಅಲ್ಲಿ ಪಹಲ್ಗಾಮಲ್ಲಿ ಹೊಡೆದಿರೋದೇ ಸಿಂಧೂರನ್ನೇ. ಅವರು ಸಿಂಧೂರನ್ನ ಅವ್ರ ಮುಂದೆನೇ ಹೊಡೆದಿರೋದು. ಸೊ ಆ ಹೆಸರಿಟ್ಟಿದ್ದು ನಾನೇ ಆಶ್ಚರ್ಯ ಆಯ್ತು, ನನಗೆ ತುಂಬ ಖುಷಿ ಆಯ್ತು ಬೇರೆ. ಯಾಕಂದರೆ ಆ ಸಿಂಧೂರ್ ಹೆಸರಲ್ಲಿ ಎಷ್ಟೋ ಜನ ಈಗೇನೋ ಅಲ್ಲಿ ಯಾರು ಕಳ್ಕೊಂಡಿದ್ದಾರಲ್ಲ, ಅವರು ಹೆಣ್ಮಕ್ಳು ಅವ್ರಿಗೆಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಆಗಿದೆ. ಆಪರೇಷನ್ ಲೇಡೀಸ್ನೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಅದ್ರ ಬಿಟ್ಟು ಇರಲಿ. ಯಾಕಂದರೆ ನಮ್ಮಲ್ಲಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಾವು ತೋರಿಸ್ಕೊಡ್ಬೇಕು. ನಮ್ಮಲ್ಲಿ ಹೆಣ್ಶಕ್ತಿ. ಈಗ ಅಲ್ಲಿ ನೋಡಿ, ಅಲ್ಲಿ ಪಹಲ್ಗಾಮಲ್ಲಿ ಹೆಣ್ಮಕ್ಳನ್ನ ಬಿಟ್ಟು ಗಂಡಸನ್ನ ಹೊಡೆದ್ಬಿಟ್ಟು ಆ ಮೆಸೇಜ್ ತಂದು ಇಲ್ಲಿ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಈಗ ಹೆಣ್ಮಕ್ಳೇ ಮುಂದೆ ನಿಂತ್ಕೊಂಡು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಒಂದು ಮೆಸೇಜ್ ಹೋಗಲಿ. ಅಲ್ಲಿ ಸ್ಟ್ರಾಂಗ್ ಮೆಸೇಜ್ ಅದು. ನಮ್ಮ ಲೇಡೀಸ್ ಹೊಡಿತಾರೆ ಅಂತ ಒಂದು ಮೆಸೇಜ್ ಅವರಿಗೆ. ಅದೊಂದು ಸ್ಟ್ರಾಂಗ್ ಮೆಸೇಜ್ ನಮ್ಮ ಭಾರತ ದೇಶ ಕೊಟ್ಟಿರೋದು. ಥ್ಯಾಂಕ್ ಯು.